ಹಿರಿಯರು ಮಾಡಿರುವುದೆಲ್ಲವೂ ತಪ್ಪು ಆಚಾರಗಳನ್ನು ಮಾಡಿದ್ದಾರೆ ಅಲ್ಲವೇ? ಹೇಳಿದ್ದನ್ನು ಕೇಳೋದಿಲ್ಲ, ಆದ್ರಿಂದ ಯುಕ್ತಿಯನ್ನು ಉಪಯೋಗಿಸಿದ್ದಾರೆ. ಯಪ್ಪ, ಯಾರ ಪುಣ್ಯಾತ್ಮ ಹಿರಿಯರಿಗೆ ಬೈದ್ಬಿಟ್ಟವನೇ, ಹಿರಿಯರು ಮಾಡಿರೋ ಎಲ್ಲ ಆಚರಣೆಗಳು ತಪ್ಪಲ್ವಾ? ಅವ್ರು ನಮ್ಮನ್ನ ಹೆದರ್ಸಕ್ಕೆ ಬೆದರ್ಸೋದಕ್ಕೋಸ್ಕರ ಈ ಆಚರಣೆಗಳನ್ನು ಮಾಡಿದ್ದಾರೆ ಅಂತ. ಖಂಡಿತವಾಗ್ಲಿಲ್ಲಪ್ಪ. ನಾವು ಯಾವುದನ್ನು ಕೂಡ ಸಡನ್ ಆಗಿ ಹಿಂಗೆ ಜಡ್ಜ್ ಮಾಡ್ಬಿಡ್ತಿರಲ್ಲ, ಅದು ಬಹಳ ಬಹಳ ತಪ್ಪು ಕ್ರಿಯೆ. ನಿಧಾನವಾಗಿ ಅಳೆದು ತೂಗಿ ಅದರ ಆಳವನ್ನ ತಿಳ್ಕೊಂಡಾಗ ಮಾತ್ರ ನಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಹೊರಗೆ ಹೋಗ್ಬೇಡ ಅಂತ ಹಿರಿಯರು ಹೇಳ್ತಾರೆ ಮನೇಲಿ. ಹಳ್ಳಿ ಕಡೆ ಅಂತ ತಿಳ್ಕೊಳ್ಳಿ, ಹೊರಗಡೆ ಹೋಗ್ಬೇಡಪ್ಪ, ಇವತ್ತು ಕತ್ಲು ಕಣೆಯ. ಅಮಾವಾಸ್ಯೆ ಅಂದ್ರೆ ಏನು? ಕಗ್ಗತ್ಲು. ಕಗ್ಗತ್ಲು ಅಂದ್ರೆ ಯಾಕೆ? ವಿಷ ಜಂತುಗಳು ಕತ್ತಲಲ್ಲಿ ಹೊರಗೆ ಬರ್ತವೆ. ಅಂದ್ರೆ ನಾಗರಾವಿರಬಹುದು, ಚೇಳುಗಳಿರ್ಬೋದು, ಇನ್ನೂ ಸಿಕ್ಕಾಬಟ್ಟೆ ಸಾಕಷ್ಟು ವಿಷ ಜಂತುಗಳು ಇರ್ತವೆ. ಆಗ ಎಲ್ಲ ಅಟ್ಟನೆ ಅಂತ ಮಾಡ್ತಾರೆ, ಅಟ್ಟನೆ ಅಂತ ಕರಿತಾ ಇದ್ರು. ಅಂದ್ರೆ ಹಳ್ಳಿ ಕಡೆ ಒಂದು 4 ಕಂಬಗಳನ್ನ ಹಾಕೊಂಡು ಮೇಲ್ಗಡೆ ಮಲ್ಕೊಳ್ಳೋರು, ಅಂದ್ರೆ ಹೊಲ ಕಾಯೋರು, ಗದ್ದೆ ಕಾಯೋರು, ತೋಟ ಕಾಯೋರು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಹೋಗ್ಬೇಡ ಕಣೋ ಅಂತ ಅವನು ಅಪ್ಪ ಅಮ್ಮ ಪ್ರೀತಿಯಿಂದ ಮಗನ ಮೇಲೆ ಹೇಳ್ತಾರೆ. ಆದ್ರೆ ಅವನು ಕೇಳಲ್ಲ, ಇಲ್ಲ ನಾನು ಹೋಗ್ತೀನಿ ಅಂತ. ಆಗ ಏನ್ ಮಾಡ್ತಾರೆ, ಇವನು ಒಳ್ಳೆ ಮಾತಲ್ಲಿ ಕೇಳ್ದ, ಇವನು ಕೇಳಲಿಲ್ಲ, ಆದ್ರಿಂದ ಇವನು ಭಯ ಬೀಳಿಸ್ತೀನಿ. ನೋಡು, ಇವತ್ತು ಹುಣ್ಣಿಮೆ ಅಮಾವಾಸ್ಯೆ ಹೋಗ್ಬೇಡ, ಹೋದ್ರೆ ದೆವ್ವಾಭೂತಗಳು ಬರ್ತವೆ, ಪ್ರೇತಾತ್ಮಗಳು ಓಡಾಡುವಂತಹ ಸಮಯ. ರಾತ್ರಿ 12 ಗಂಟೆ ಮೇಲೆ ವಿಚಿತ್ರವಾದ ಕೂಗುಗಳು ಕೇಳಿಸ್ತವೆ ನಿನಗೆ, ಆಗ ನಿನಗೆ ಭಯ ಆಗುತ್ತೆ, ಮಧ್ಯರಾತ್ರಿಲಿ ಬರಕ್ಕಾಗಲ್ಲ, ಎಷ್ಟೋ ಜನ ಸತ್ತೋಗ್ಬಿಟ್ರು. ಈ ರೀತಿ ಹೆದರ್ಸಿದ್ರು. ಯಾಕೆ ಹೆದರ್ಸಿದ್ರು? ಒಳ್ಳೆ ಮಾತಲ್ಲಿ ಹೇಳಿದ್ರು, ಪಾಪ ಕೇಳಲಿಲ್ಲ. ಈ ಹುಚ್ಚುಮಂಡೆವು ಇವು. ಸೊ ಬಿಸಿ ರಕ್ತ, ನನ್ಗೇನಾಗ್ಬಿಡ್ತದ, ಅಮಾವಾಸ್ಯೆ ಟಾರ್ಚ್ ಇಲ್ವಾ, ಲ್ಯಾಟಿನ್ ಇಲ್ವಾ, ಹಿಡ್ಕೊಂಡು ಹೋಯ್ತೀನಿ ಅಂತ ಹೋಗೋರು. ಆವಾಗ ಈ ರೀತಿ ಭಯ ಪಡಿಸಿದಾಗ ಮುಚ್ಕೊಂಡು ಮನೇಲಿ ಮಲಗೋರು. ಸೊ ಆದ್ರಿಂದ ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ಆಚರಣೆಗಳೆಲ್ಲವೂ ಅದ್ಭುತವಾಗಿದ್ದಾವೆ. ಅಥವಾ ಅವ್ರಿಗೆ ವಿಚಾರಗಳು ಗೊತ್ತಿಲ್ಲ ಅಂದ್ರು ಹಿರಿಯರಿಗೆ ಒಂದು ಸಕಾರಾತ್ಮಕವಾದ ಹಾದಿಯಲ್ಲಿ ನಡೆಯೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ. ಅದನ್ನ ನಾವು ಕೆಲವೊಂದು ತಪ್ಪು ತಿಳ್ಕೊಳ್ತೀವಿ ಅಷ್ಟೇ. ಈ ರೀತಿ ಮಾಡಿದ್ದಾರೆ, ಹಾಗೆ ಹೀಗೆ. ಸೊ ಕತ್ಲಾದ್ಮೇಲೆ ಉಗುರು ಕಟ್ ಮಾಡಬಾರ್ದು ಅಂತ ಕರೀತಾರೆ. ಯಾತಕ್ಕೋಸ್ಕರ ಕತ್ಲಾದ್ಮೇಲೆ ಉಗುರು ಕಟ್ ಮಾಡಬಾರ್ದು? ಸೊ ಹಾಗೆಲ್ಲ ಲೈಟ್ ಇರಲಿಲ್ಲ, ದೀಪ ಹಚ್ತಾ ಇದ್ರು ಅಥವಾ ಒಲೆಯಲ್ಲಿ ಇದು ಮಾಡ್ತಾ ಇದ್ರು. ಆಮೇಲೆ ದೀಪ ಕಂಡಿಡಿದ್ರು. ದೀಪ ಹಚ್ಬಿಟ್ಟು ಎಲ್ಲೋ ಎತ್ತರದ ಪ್ರದೇಶದಲ್ಲಿ ಇಟ್ಬಿಡೋರು. ಅದ್ರ ಬೆಳಕು ಅಷ್ಟೊಂದು ಪ್ರಖರವಾಗಿ ಬೆಳಕು ಬೀಳ್ತಾ ಇರ್ಲಿಲ್ಲ. ಕತ್ಲಲ್ಲಿ ಉಗುರು ಕಟ್ ಮಾಡಿದಾಗ ಒಂದೊಂದ್ಸಲ ಉಗುರು ಎಗರ್ ಬಿಡ್ತದೆ, ಪಟಕ್ಕಂತ ಎಗರ್. ಊಟ ಮಾಡೋ ತಟ್ಟೆಯಲ್ಲಿ ಏನಾದ್ರು ಬಿದ್ದೋಗ್ಬಿಟ್ರೆ ಅಥವಾ ಅಕ್ಕಿ ರಾಗಿ ಒಳಗಡೆ ಏನಾದ್ರು ಬಿದ್ದೋಗ್ಬಿಟ್ರೆ ಅದನ್ನ ತಿಂದ್ರೆ ಕಾಯಿಲೆ ಬರ್ತವೆ ಅಂತೇಳಿ ರಾತ್ರಿ ಕತ್ಲಾದ್ಮೇಲೆ ಉಗುರು ಕಟ್ ಮಾಡಬೇಡ ಅಂತ ಹೇಳಿರ್ತಾರೆ. ಅದರ ಹಿನ್ನೆಲೆಯನ್ನ ಸ್ವಲ್ಪ ನಾವೇ ಅಧ್ಯಯನ ಮಾಡಿದ್ರೆ ಸಿಗ್ತದೆ. ಅದೆಲ್ಲ ಬಹಳ ಕಷ್ಟದ್ದೇನಲ್ಲ, ಬಹಳ ಸುಲಭವಾಗಿರುವಂತ ಉತ್ತರಗಳು. ಆದ್ರಿಂದ ಕೆಲವರು ಹಿರಿಯರು ಬಹಳ ಹುಷಾರು, ಜಾಣ್ಮೆಯ ಮಾತುಗಳನ್ನು ಹೇಳೋರು. ಅಂದ್ರೆ ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಬುದ್ಧಿವಂತನಿಗೆ ಮಾತಿನ ಪೆಟ್ಟಲ್ಲಿ ಹೇಳೋರು, ಅವ್ನು ಕೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ದೊಣ್ಣೆ ಪೆಟ್ಟು ತಗೊಳ್ಳೋರು. ಆದ್ರಿಂದ ಬಟ್ ಕೆಲವರಿಗೆ ನನಗೆ ತಿಳಿದಂಗೆ ಹಿರಿಯರಿಗೆ ಆಚಾರಗಳು ಮಾಡೋದು ಗೊತ್ತು, ಆದರೆ ವಿಚಾರಗಳು ಗೊತ್ತಿಲ್ಲ ಪಾಪ. ಗೊತ್ತಿಲ್ಲದೆ ಇರೋದ್ರಿಂದ ಅವ್ರಿಗೆ ನಾವು ತಿಳಿಸ್ಬೇಕಾಗತ್ತೆ. ಕೆಲವ್ರು ತಿಳಿಸಿದ್ರು ಹೇಳ್ಕೊಳ್ಳಲ್ಲ, ಹಿಂಗೆಲ್ಲ ಇವನು ಏನೋ ಬುರ್ಡೆ ಬಿಡ್ತಾನೆ ಬಿಡಪ್ಪ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರಿಂದ ಆ ರೀತಿ ಎಲ್ಲ ಮಾಡೋ ಅಂತ ಅವಶ್ಯಕತೆ ಇಲ್ಲ.